ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಅಧಿವೇಶನದಲ್ಲಿ ನೀವು ವಿದ್ಯುತ್ ಶಕ್ತಿಯ ಪ್ರಮುಖ ಮತ್ತು ಆಸಕ್ತಿದಾಯಕ ವಿಷಯದ ಬಗ್ಗೆ ಕಲಿಯಲಿದ್ದೀರಿ. ಮಕ್ಕಳೇ, ನೀವು ಮಳೆಯ ಸಮಯದಲ್ಲಿ ಮಿಂಚನ್ನು ನೋಡಿರಬಹುದು. ಮಿಂಚು ಹೇಗೆ ಕಾಣಿಸಿಕೊಳ್ಳುತ್ತದೆ ಅಥವಾ ಉತ್ಪತ್ತಿಯಾಗುತ್ತದೆ? ಮಿಂಚು ಎರಡು ಮೋಡಗಳ ನಡುವೆ ಅಥವಾ ಮೋಡ ಮತ್ತು ಭೂಮಿಯ ನಡುವಿನ ವಿದ್ಯುತ್ ವಿಸರ್ಜನೆಯಾಗಿದೆ. ಗಾಳಿಯ ಮೂಲಕ ಈ ವಿದ್ಯುತ್ ವಿಸರ್ಜನೆಯು ನಮಗೆ ವಿದ್ಯುತ್ ಸ್ಪಾರ್ಕ್ ಅಥವಾ ಮಿಂಚಿನಂತೆ ಕಾಣುತ್ತದೆ. ಹೀಗಾಗಿ ಮಿಂಚು ವಾತಾವರಣದಲ್ಲಿ ಚಾರ್ಜ್ ಚಲನೆಗೆ ನೇರ ಉದಾಹರಣೆ ಅಥವಾ ಸಾಕ್ಷಿಯಾಗಿದೆ. ವಿದ್ಯುತ್ ವಾಹಕದ ಮೂಲಕ ವಿದ್ಯುತ್ ದಾವೇಶಗಳ ಹರಿವಿನೊಂದಿಗೆ ವ್ಯವಹರಿಸುತ್ತದೆ. ವಿದ್ಯುತ್ ಅನ್ನು ಶಕ್ತಿಯ ಒಂದು ರೂಪ ಎಂದು ಕರೆಯಲಾಗುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ವಿದ್ಯುತ್ ಪ್ರವಾಹದ ಬಳಕೆಯು ನಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಮನೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳು ಇತ್ಯಾದಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಎಂಬ ಅಂಶವನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. 10ನೇ ತರಗತಿಯ ಭೌತಶಾಸ್ತ್ರದ ಪಾಠದಿಂದ ವಿದ್ಯುದಾವೇಶ, ಕರೆಂಟ್ ಮತ್ತು ಸಂಭಾವ್ಯ ವ್ಯತ್ಯಾಸದ ಬಗ್ಗೆ ವಿವರಿಸಲು ನಾನು ಇಲ್ಲಿದ್ದೇನೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಿದ್ಯುತ್ ಶುಲ್ಕ, ವಿದ್ಯುತ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಿದ್ಯುತ್ ಘಟಕಗಳು ಮತ್ತು ಚಿಹ್ನೆಗಳು, ವಿದ್ಯುತ್ ಸಾಮರ್ಥ್ಯ, ಸಂಭಾವ್ಯ ವ್ಯತ್ಯಾಸ, ಕೀವರ್ಡ್ಗಳು, ಶುಲ್ಕ, ವಿದ್ಯುತ್, ಕಂಡಕ್ಟರ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಅಮೀಟರ್, ಸರ್ಕ್ಯೂಟ್ನಲ್ಲಿ ಪ್ರವಾಹವನ್ನು ಅಳೆಯುವ ಸಾಧನ, ಸಂಭಾವ್ಯ ವ್ಯತ್ಯಾಸ, ಕೆಲಸ ಮುಗಿದಿದೆ, ವೋಲ್ಟ್ಮೀಟರ್, ಸರ್ಕ್ಯೂಟ್ನಲ್ಲಿ ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯುವ ಸಾಧನ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಾನೆಲ್ ಅಥವಾ ಗಾಳಿಯ ಹರಿವಿನ ಮೂಲಕ ನೀರಿನ ಹರಿವು ನಿಮಗೆ ತಿಳಿದಿದೆ. ಇದೇ ರೀತಿಯಲ್ಲಿ ವಾಹಕದ ಮೂಲಕ ವಿದ್ಯುದಾವೇಶಗಳ ಎಲೆಕ್ಟ್ರಾನ್ಗಳು ಚಲನೆಯು ಉದಾಹರಣೆ ತಾಮ್ರದ ತಂತಿ ವಿದ್ಯುತ್ ಪ್ರವಾಹವನ್ನು ರೂಪಿಸುತ್ತದೆ. ವಿದ್ಯುತ್ ಪ್ರವಾಹವು ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ನಿಂದ ಹೆಚ್ಚಿನ ವಿದ್ಯುತ್ ಸಾಮರ್ಥ್ಯ, ಋಣಾತ್ಮಕ ಟರ್ಮಿನಲ್ಗೆ ಕಡಿಮೆ ವಿದ್ಯುತ್ ಸಾಮರ್ಥ್ಯ ತಂತಿಯ ಮೂಲಕ ಹಾದು ಹೋಗುತ್ತದೆ. ವಿದ್ಯುತ್ ಪ್ರವಾಹವನ್ನು ಸಾಮಾನ್ಯವಾಗಿ ಪ್ರವಾಹ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಐ ಚಿಹ್ನೆಯಿಂದ ಪ್ರತಿನಿಧಿಸಲಾಗುತ್ತದೆ.
ಇದನ್ನು ಕಂಡಕ್ಟರ್ನಲ್ಲಿನ ಚಾರ್ಜ್ಗಳ ಹರಿವಿನ ದರ ಎಂದು ವ್ಯಾಖ್ಯಾನಿಸಲಾಗಿದೆ. ಇದರರ್ಥ ವಿದ್ಯುತ್ ಪ್ರವಾಹವು ಯೂನಿಟ್ ಸಮಯದಲ್ಲಿ ವಾಹಕದ ಯಾವುದೇ ಅಡ್ಡ ವಿಭಾಗದಲ್ಲಿ ಲೋಹದ ತಂತಿಯನ್ನು ಹೇಳುವುದಾದರೆ ಹರಿಯುವ ಶುಲ್ಕಗಳ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ನಿವ್ವಳ ಚಾರ್ಜ್ q ವಾಹಕದ ಯಾವುದೇ ಅಡ್ಡ ವಿಭಾಗದ ಮೂಲಕ t ಸಮಯದಲ್ಲಿ ಹಾದುಹೋದರೆ ನಂತರ ವಾಹಕದ ಮೂಲಕ ಹರಿಯುವ ಪ್ರವಾಹ I = Q/T. ವಿದ್ಯುತ್ ಪ್ರವಾಹದ SI ಘಟಕವು ಆಂಪಿಯರ್ ಎ. ಫ್ರೆಂಚ್ ವಿಜ್ಞಾನಿ ಆಂಡ್ರಿ ಮೇರಿ ಆಂಪಿಯರ್ ಅವರ ಹೆಸರನ್ನು ಇಡಲಾಗಿದೆ. ವಾಹಕದ ಮೂಲಕ ಹರಿಯುವ ಪ್ರವಾಹವನ್ನು 1 ಆಂಪಿಯರ್ ಎಂದು ಹೇಳಲಾಗುತ್ತದೆ. 1 ಕೂಲಂಬ್ನ ಚಾರ್ಜ್ 1 ಸೆಕೆಂಡ್ನಲ್ಲಿ ವಾಹಕದ ಯಾವುದೇ ಅಡ್ಡ ವಿಭಾಗದಲ್ಲಿ ಹರಿಯುತ್ತದೆ. ಆದ್ದರಿಂದ 1 ಆಂಪಿಯರ್ = 1 ಕೂಲಂಬ್ / 1 ಸೆಕೆಂಡ್. ಸಣ್ಣ ಪ್ರಮಾಣದ ಪ್ರವಾಹವನ್ನು ಮಿಲಿಯಂಪಿಯರ್ 1 mA = 10 - 3 A ಅಥವಾ ಮೈಕ್ರೋ ಆಂಪಿಯರ್ 1 UA = 10 - 6 A ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಅಮೀಟರ್ ಎಂಬ ಉಪಕರಣವು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತದೆ. ಇದು ಯಾವಾಗಲೂ ಸರ್ಕ್ಯೂಟ್ನಲ್ಲಿ ಸರಣಿಯಲ್ಲಿ ಸಂಪರ್ಕಗೊಳ್ಳುತ್ತದೆ. ಅದರ ಮೂಲಕ ವಸ್ತುವನ್ನು ಅಳೆಯಲಾಗುತ್ತದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಂದು ಮುಚ್ಚಿದ ವಾಹಕ ಲೂಪ್ ಅಥವಾ ವರ್ಗವಾಗಿದೆ. ಇದು ಎಲೆಕ್ಟ್ರಾನ್ಗಳು ಹರಿಯಲು ಸಾಧ್ಯವಾಗುವ ವಿದ್ಯುತ್ ಘಟಕಗಳ ಜಾಲವನ್ನು ಹೊಂದಿದೆ. ಈ ಮಾರ್ಗವನ್ನು ವಿದ್ಯುತ್ ತಂತಿಗಳು ಎಂದು ಬಳಸಿ ಮಾಡಲಾಗಿದ್ದು, ಆದ್ದರಿಂದ ವಿದ್ಯುತ್ ಉಪಕರಣವನ್ನು ಎಲೆಕ್ಟ್ರಿಕ್ ಚಾರ್ಜ್ಗಳ ಬ್ಯಾಟರಿ ಮೂಲಕಕ್ಕೆ ಸಂಪರ್ಕಿಸುತ್ತದೆ. ಬ್ಯಾಟರಿ ವಿದ್ಯುತ್ ಬಲ್ಬ್ ಮತ್ತು ಸ್ವಿಚ್ ಅನ್ನು ಒಳಗೊಂಡಿರುವ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಸ್ಕೆಮ್ಯಾಟಿಕ್ ರೇಖಾಚಿತ್ರವನ್ನು ತೋರಿಸಲಾಗಿದೆ. ಈ ಸರ್ಕ್ಯೂಟ್ನಲ್ಲಿ ಸ್ವಿಚ್ ಆನ್ ಆಗಿದ್ದರೆ ಬಲ್ಬ್ ಹೊಳೆಯುತ್ತದೆ. ಅದನ್ನು ಸ್ವಿಚ್ ಆಫ್ ಮಾಡಿದರೆ ಬಲ್ಬ್ ಬೆಳಗುವುದಿಲ್ಲ. ಆದ್ದರಿಂದ ಪ್ರವಾಹವು ಅದರ ಮೂಲಕ ಹಾದು ಹೋಗುವ ಸಲುವಾಗಿ ಸರ್ಕ್ಯೂಟ್ ಅನ್ನು ಮುಚ್ಚಬೇಕು. ಚಾರ್ಜ್ಗಳ ಹರಿವಿಗೆ ಅಗತ್ಯವಿರುವ ಸಂಭಾವ್ಯ ವ್ಯತ್ಯಾಸವನ್ನು ಬ್ಯಾಟರಿಯಿಂದ ಒದಗಿಸಲಾಗುತ್ತದೆ. ಎಲೆಕ್ಟ್ರಾನ್ಗಳು ಋಣಾತ್ಮಕ ಟರ್ಮಿನಲ್ನಿಂದ ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ಗೆ ಹರಿಯುತ್ತದೆ. ಸಾಂಪ್ರದಾಯಿಕ ಮೂಲಕ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿನ ವಿರುದ್ಧವಾಗಿ ಧನಾತ್ಮಕ ಆವೇಶದ ಅಥವಾ ಹರಿವಿನ ದಿಕ್ಕಿನಂತೆ ತೆಗೆದುಕೊಳ್ಳಲಾಗುತ್ತದೆ. ಹೀಗಾಗಿ ವಿದ್ಯುತ್ ಪ್ರವಾಹವು ಧನಾತ್ಮಕ ಟರ್ಮಿನಲ್ನಿಂದ ಋಣಾತ್ಮಕ ಟರ್ಮಿನಲ್ಗೆ ಸರ್ಕ್ಯೂಟ್ನಲ್ಲಿ ಹಾದು ಹೋಗುತ್ತದೆ.
ವಿದ್ಯುತ್ ಸರ್ಕ್ಯೂಟ್ ಬ್ಯಾಟರಿ, ಸ್ವಿಚ್ ಮತ್ತು ಬಲ್ಬ್ನಂತಹ ವಿಭಿನ್ನ ಘಟಕಗಳೊಂದಿಗೆ ಒಳಗೊಂಡಿದೆ. ಕೆಲವು ಚಿಹ್ನೆಗಳನ್ನು ಬಳಸಿಕೊಂಡು ಈ ಎಲ್ಲ ಘಟಕಗಳನ್ನು ಪ್ರತಿನಿಧಿಸಬಹುದು. ಸರ್ಕ್ಯೂಟ್ನ ಘಟಕಗಳನ್ನು ಅವುಗಳ ಆಯಾ ಚಿಹ್ನೆಗಳನ್ನು ಬಳಸಿಕೊಂಡು ಪ್ರತಿನಿಧಿಸುವುದು ಸುಲಭವಾಗಿದೆ. ಸಾಮಾನ್ಯವಾಗಿ ಬಳಸುವ ಕೆಲವು ಘಟಕಗಳನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿಹ್ನೆಗಳನ್ನು ಇಲ್ಲಿ ನೀಡಲಾದ ಕೋಷ್ಟಕದಲ್ಲಿ ಸಂಕ್ಷಿಪ್ತಲಾಗಿದೆ. ಗಾಳಿ ಮತ್ತು ನೀರಿನ ಪ್ರವಾಹಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದೆ. ತಾಮ್ರದ ತಂತಿಯಲ್ಲಿ ಚಾರ್ಜ್ಗಳನ್ನು ತಾವಾಗಿಯೇ ಹರಿಯುವುದಿಲ್ಲ, ಹಾಗೆಯೇ ಸಂಪೂರ್ಣವಾಗಿ ಸಮತಲವಾಗಿರುವ ಟ್ಯೂಬ್ನಲ್ಲಿ ನೀರು ಹರಿಯುವುದಿಲ್ಲ. ಟ್ಯೂಬ್ನ ಒಂದು ತುದಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಇರಿಸಲಾಗಿರುವ ನೀರು ತೊಟ್ಟಿಗೆ ಸಂಪರ್ಕಿಸಿದರೆ ಟ್ಯೂಬ್ನ ಎರಡು ತುದಿಗಳ ನಡುವೆ ಒತ್ತಡದ ವ್ಯತ್ಯಾಸವಿದ್ದರೆ ಕೊಳವೆಯ ಇನ್ನೊಂದು ತುದಿಯಿಂದ ನೀರು ಹರಿಯುತ್ತದೆ. ಅಂತೆಯೇ ವಿದ್ಯುತ್ ಒತ್ತಡದಲ್ಲಿನ ವ್ಯತ್ಯಾಸ ವಾಹಕದಲ್ಲಿನ ವಿದ್ಯುದಾವೇಶಗಳ ಹರಿವಿಗೆ ಸಂಭಾವ್ಯ ವ್ಯತ್ಯಾಸ ಎಂದು ಕರೆಯಲ್ಪಡುತ್ತದೆ. ಸಾಮರ್ಥ್ಯದ ಈ ವ್ಯತ್ಯಾಸವು ಒಂದು ಅಥವಾ ಹೆಚ್ಚಿನ ವಿದ್ಯುತ್ ಕೋಶಕಗಳು ಒಳಗೊಂಡಿರುವ ಬ್ಯಾಟರಿಯಿಂದ ಉತ್ಪತ್ತಿಯಾಗಿರಬಹುದು. ಜೀವಕೋಶದೊಳಗಿನ ರಾಸಾಯನಿಕ ಕ್ರಿಯೆಯು ಜೀವಕೋಶದ ಟರ್ಮಿನಲ್ಗಳಾದ್ಯಂತ ಸಂಭಾವ್ಯ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಯಾವುದೇ ಪ್ರವಾಹವನ್ನು ತೆಗೆದುಕೊಳ್ಳಲಿದ್ದರೂ ಸಹ ಕೋಶಕವು ವಾಹಕ ಸರ್ಕ್ಯೂಟ್ ಅಂಶಕ್ಕೆ ಸಂಪರ್ಕಗೊಂಡಾಗ ಸಂಭಾವ್ಯತೆ ವ್ಯತ್ಯಾಸವು ವಾಹಕದಲ್ಲಿ ಚಲನೆಯ ಶುಲ್ಕಗಳನ್ನು ಹೊಂದಿಸುತ್ತದೆ ಮತ್ತು ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತದೆ. ಕೊಟ್ಟಿರುವ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಪ್ರಸ್ತುತವನ್ನು ಕಾಪಾಡಿಕೊಳ್ಳಲು ಕೋಶಕವು ಅದರಲ್ಲಿ ಸಂಗ್ರಹವಾಗಿರುವ ರಾಸಾಯನಿಕ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ಯೂನಿಟ್ ಚಾರ್ಜ್ ಅನ್ನು ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಸರಿಸಲು ಮಾಡಿದ ಕೆಲಸದಂತೆ ಕೆಲವು ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ಸಂಭಾವ್ಯ ವ್ಯತ್ಯಾಸವನ್ನು ನಾವು ವ್ಯಾಖ್ಯಾನಿಸುತ್ತೇವೆ. ಸಂಭಾವ್ಯ ವ್ಯತ್ಯಾಸ ಕೆಲಸ ಮಾಡಲಾಗಿದೆ W/ ಚಾರ್ಜ್ Q. ಉದಾಹರಣೆಗೆ, ನೀವು ಚಾರ್ಜ್ Q ಅನ್ನು A ಬಿಂದುವಿನಿಂದ ಮತ್ತೊಂದು ಬಿಂದು Bಗೆ ಸರಿಸಿದ್ದೀರಿ ಎಂದು ಭಾವಿಸೋಣ. ಚಾರ್ಜ್ ಅನ್ನು A ಇಂದ Bಗೆ ಸರಿಸಲು ಮಾಡಿದ ಕೆಲಸ W ಆಗಿರಲಿ. ನಂತರ A ಮತ್ತು B ಬಿಂದುಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವನ್ನು ನೀಡಲಾಗುತ್ತದೆ. ಸಂಭಾವ್ಯ ವ್ಯತ್ಯಾಸ ಕೆಲಸ ಮಾಡಲಾಗಿದೆ W/ ಚಾರ್ಜ್ Q. ಸಂಭಾವ್ಯ ವ್ಯತ್ಯಾಸವು ಈ ಎರಡು ಬಿಂದುಗಳ ವಿದ್ಯುತ್ ಸಾಮರ್ಥ್ಯದಲ್ಲಿ ವ್ಯತ್ಯಾಸಕ್ಕೆ ಸಮಾನವಾಗಿರುತ್ತದೆ. VA ಮತ್ತು VB ಕ್ರಮವಾಗಿ A ಮತ್ತು B ಬಿಂದುಗಳಲ್ಲಿ ವಿದ್ಯುತ್ ವಿಭವವನ್ನು ಪ್ರತಿನಿಧಿಸಿದರೆ ಸಂಭಾವ್ಯ ವ್ಯತ್ಯಾಸವನ್ನು ಇವರಿಂದ ನೀಡಲಾಗುತ್ತದೆ. V VA - VB. VA VB ಗಿಂತ ಹೆಚ್ಚಿದ್ದರೆ. V VB - VA. VB VA ಗಿಂತ ಹೆಚ್ಚಿದ್ದರೆ. ವಿದ್ಯುತ್ ವಿಭವ ವ್ಯತ್ಯಾಸದ SI ಘಟಕವು ವೋಲ್ಟ್ V
ಇಟಾಲಿಯನ್ ಭೌತಶಾಸ್ತ್ರಜ್ಞ ಅಲೆಕ್ಸಾಂಡ್ರೋ ವೋಲ್ಟಾ ಅವರ ಹೆಸರನ್ನು ಇಡಲಾಯಿತು. ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಒಂದು ಕೂಲಂಬ್ ಚಾರ್ಜ್ ಅನ್ನು ಚಲಿಸುವಲ್ಲಿ ಒಂದು ಜೌಲ್ ಕೆಲಸವನ್ನು ಮಾಡಿದರೆ ಎರಡು ಬಿಂದುಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವು 1 ವೋಲ್ಟ್ ಆಗಿದೆ. ಒಂದು ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಡಿವೈಡೆಡ್ ಬೈ 1 ಕೂಲಂಬ್. ವೋಲ್ಮೀಟರ್ ಎಂಬ ಉಪಕರಣವನ್ನು ಬಳಸಿಕೊಂಡು ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲಾಗುತ್ತದೆ. ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಬೇಕಾದರೆ ಬಿಂದುಗಳ ನಡುವೆ ವೋಲ್ಮೀಟರ್ ಯಾವಾಗಲೂ ಸಮಾನಾಂತರವಾಗಿ ಸಂಪರ್ಕಗೊಳ್ಳುತ್ತದೆ. ನೆನಪಿಡಬೇಕಾದ ಅಂಶಗಳು: ವಾಹಕದ ಮೂಲಕ ಚಲಿಸುವ ಎಲೆಕ್ಟ್ರಾನ್ಗಳ ಸ್ಟ್ರೀಮ್ ವಿದ್ಯುತ್ ಪ್ರವಾಹವನ್ನು ರೂಪಿಸುತ್ತದೆ. ಸಾಂಪ್ರದಾಯಿಕವಾಗಿ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನಿಂದ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ವಿದ್ಯುತ್ ಪ್ರವಾಹವನ್ನು ವಾಹಕದಲ್ಲಿನ ಶುಲ್ಕಗಳ ಹರಿವಿನ ದರ ಎಂದು ವ್ಯಾಖ್ಯಾನಿಸಲಾಗಿದೆ. ವಿದ್ಯುತ್ ಪ್ರವಾಹದ SI ಘಟಕವು ಆಂಪಿಯರ್ A ಆಗಿದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎನ್ನುವುದು ವಿದ್ಯುತ್ ಘಟಕಗಳ ಜಾಲವಾಗಿದೆ. ಇದು ವಿದ್ಯುತ್ ಪ್ರವಾಹವು ಅದರ ಮೂಲಕ ಹಾದುಹೋಗಲು ನಿರಂತರ ಮತ್ತು ಮುಚ್ಚಿದ ಮಾರ್ಗವನ್ನು ರೂಪಿಸುತ್ತದೆ. ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮೀಟರ್ ಅನ್ನು ಬಳಸಲಾಗುತ್ತದೆ. ಇದು ಯಾವಾಗಲೂ ಸರ್ಕ್ಯೂಟ್ನಲ್ಲಿ ಸರಣಿಯಲ್ಲಿ ಸಂಪರ್ಕಗೊಳ್ಳುತ್ತದೆ. ಅದರ ಮೂಲಕ ಪ್ರಸ್ತುತವನ್ನು ಅಳೆಯಲಾಗುತ್ತದೆ. ಎರಡು ಬಿಂದುಗಳ ನಡುವಿನ ವಿದ್ಯುತ್ ಸಂಭಾವ್ಯ ವ್ಯತ್ಯಾಸವೆಂದರೆ ಧನಾತ್ಮಕ ಆವೇಶದ ಘಟಕವನ್ನು ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಚಲಿಸುವಲ್ಲಿ ಮಾಡಿದ ಕೆಲಸದ ಪ್ರಮಾಣ. ವಿದ್ಯುತ್ ವಿಭವ ಮತ್ತು ಸಂಭಾವ್ಯ ವ್ಯತ್ಯಾಸದ SI ಘಟಕವು ವೋಲ್ಟ್ V ಆಗಿದೆ. ವೋಲ್ಟಿಮೀಟರ್ ಎಂಬ ಉಪಕರಣವನ್ನು ಬಳಸಿಕೊಂಡು ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲಾಗುತ್ತದೆ. ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಬೇಕಾದ ಬಿಂದುಗಳ ನಡುವೆ ವೋಲ್ಮೀಟರ್ ಯಾವಾಗಲೂ ಸಮಾನಾಂತರವಾಗಿ ಸಂಪರ್ಕಗೊಳ್ಳುತ್ತದೆ.